ಅಂಗಡಿ ನಮ್ಮದು ಹೋಯ್ತು. ನಾವು ಏನು ಮಾಡೋಣ ಇವಾಗ ಜೀವ ಹೇಳಿ. ಫುಟ್ಪಾತ್ ಇಲ್ಲ 45 ವರ್ಷ ನಮಗೆ ಇದು ಇಲ್ಲಿರೋದು ಅಂಗಡಿ. ಸುಪ್ರೀಂ ಕೋರ್ಟಲ್ಲಿ ನಮಗೆ ಆರ್ಡರ್ ಕೊಟ್ಟಿರೋದು. ನಮಗೆ ಮೋಸ ಮಾಡಿಬಿಟ್ಟು ಇವಾಗ ನಾವು ಏನು ನಮಗೆ ಬಡವರು ಇಲ್ಲಿ ಹೋಗಬೇಕು ಹೇಳಿ. 45 ವರ್ಷ. ಇವಾಗ ನಮಗೆ ಸುಪ್ರೀಂ ಕೋರ್ಟಲ್ಲಿ ಜಾಗ ಕೊಡ್ತೀನಿ ಹೇಳಿದೆ, ಜಾಗ ಕೊಟ್ಟಿಲ್ಲ. ಏನು ಮಾಡೋಣ ಹೇಳಿ. ನಾವು ಬಡವರು ಇಷ್ಟು ಜನ 182 ಅಂಗಡಿ ನಮ್ಮದು. ಇವಾಗ ನಮ್ಮ ಜೀವ ಹಿಂಗೆ ಮಾಡೋಣ. ಎಲ್ಲ ಬಡವರು ಐತೆ, ಕೆಲಸ ಮಾಡೋದು ಅವರೈತೆ, ಎಲ್ಲ ಅವ್ರಿಗೆ ಏನು ಸಂಬಳ ಕೊಡಬೇಕು, ಅವ್ರದ್ದು ಜೀವ ಇಲ್ಲಿ ಹಿಂಗೆ ಮಾಡೋಣ ಹೇಳಿ. ಈ ಥರ ಮಾಡ್ತೀವಿ. ಎಲ್ಲ ಏನು ಹೇಳೋದಿಲ್ಲ. ಸುಪ್ರೀಂ ಕೋರ್ಟ್ಗೆ ಎಲ್ಲ ಕೋರ್ಟ್, ಹೈಕೋರ್ಟ್ ಎಲ್ಲ ಜಾಗ ಹೋಗಿ ಬಂದೆ, ಏನು ಹೆಲ್ಪ್ ಮಾಡಿಲ್ಲ. ಪ್ರಾಬ್ಲಮ್ ಏನು ಹೇಳೋಣ ಇಲ್ಲಿ, ಎಲ್ಲ ಹೊಡೆದು ಬಿಟ್ಟರೆ ಏನು ಮಾಡೋಣ ಹೇಳಿ. ನಾವು ಎಲ್ಲಿ ಬಡವರು ಎಲ್ಲಿ ಹೋಗ್ಬೇಕು ಹೇಳಿ. ಬಡವರು ಏನು ಗೌರ್ಮೆಂಟ್ಗೆ ನಾವು ನಾವು ಏನು ಬೇಜಾರು ತುಂಬ ಆಗಿದೆ ನಮಗೆ. ಏನೇ ಮಾಡೋಣ ಇವತ್ತು ನಾವು ಜೀವನ ನಮ್ಮದು ಹೆಂಗೆ ಮಾಡಬೇಕು, ನಮ್ಮ ಮಕ್ಕಳನ್ನ ಹೆಂಡತಿ ಎಲ್ಲ ಎಲ್ಲಿ ಹೋಗಬೇಕು, ಎಲ್ಲ ಖರ್ಚು ಹೆಂಗೆ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ತುಂಬ ಬೇಜಾರಾಗಿದೆ ಗೌರ್ಮೆಂಟ್ಗೆ. 30 ವರ್ಷ ಆಯಿತು. 30 ವರ್ಷ ಆಗಿದೆ. ಒಂದೇ ಅಂಗಡಿ ಆ ಕಡೆ. ಹಾಂ, ಎಲ್ಲ ಸಪೋರ್ಟ್ನಲ್ಲಿ ಇದು ಆಗಿದೆ. ಹೋಗೋಣ ಕಮಿಷನ್ ಹತ್ರ ಹೋಗಿ ಮಾತಾಡೋಣ ಅಂದರೆ ಎಲ್ಲ ಕಡೆ ಹೋಗಿದೆ, ಏನು ರೆಸ್ಪಾನ್ಸ್ ಬಂದಿಲ್ಲ. ಇದ್ರಾಗೆ ಇದ್ದಿದ್ದು ಜೀವನ ಇಲ್ಲ ಅಂತಂದ್ರೆ ಎಲ್ಲಿ ಹೋಗ್ಬೇಕು ನಾವೆಲ್ಲ? ಇಲ್ಲೇ ದಾರ ಕಟ್ಕೊಂಡು ಇಲ್ಲೇ ಸತ್ತೋಗ್ಬೇಕು ನಾವೆಲ್ಲ. ಹಾಂ ಮೇಡಮ್, ಹೇಳಿದ್ರು ಮೇಡಮ್, ಟೈಮ್ ಕೊಟ್ಟಿದ್ರು. ಸ್ವಲ್ಪ ಜಾಸ್ತಿ ಇತ್ತು ಐಟಮ್ ನಮ್ಮ ಅಂಗಡಿನಲ್ಲಿ, ಅದಕ್ಕೆ ನಾನು ಖಾಲಿ ಮಾಡೋಕ್ಕಾಗಿಲ್ಲ. ಇನ್ನು ಎತ್ಕೊಂಡಿದ್ದಾರೆ ಜನ ಅವರು, ಅದಕ್ಕೆ ಬೇರೆ ಏನಿದೆ ಹೇಳಿ. ಹಾಂ, ಇಲ್ಲ ಏನೂ ಎತ್ಕೊಂಡಿಲ್ಲ. ಈಗ ಎಷ್ಟು ಮೂರು ದಿನದಿಂದ ಎತ್ಕೊಳ್ತಾ ಇದ್ದೆ ಅಷ್ಟೇ. ಸೋಮವಾರದಿಂದ ಅಲೋಸ್ ಮಾಡಿದ್ರು, ಅದಕ್ಕೆ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇದೆ. ಇಲ್ಲ ನೋಡಿ, ಐಟಮ್ ಇಲ್ಲೇ ಬಿದ್ದಿದೆ ಮೇಡಮ್.